ಸೇವೆಯನ್ನು ಮಾಡತಕ್ಕಂತ ಸರ್ಕಾರಿ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟು ಸಮಾಜ ಸೇವೆಗೆ ಬದ್ಧರಾಗಿರ್ತಕ್ಕಂಥ ಉಮೇಶ್ ಕೌಲಿಗೆ ಅವರಿಗೆ, ಇನ್ನೋರ್ವ ಅತಿಥಿ ವೇದಿಕೆ ಮೇಲೆ ಇರುವಂತಹ ಅತಿಥಿ ಮಹೋದಯ, ಹಾಗೆ ಶರಣು ಕಾಟ್ಕರ್ ಅವರೇ, ಎಲ್ಲ ಪ್ರಶಸ್ತಿಯನ್ನು ಸ್ವೀಕಾರ ಮಾಡುವುದಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಜಿಲ್ಲೆಯ ಸದ್ಭಕ್ತರೇ, ತಾಯಂದರೇ, ಕೊಪ್ಪಳ ಯಲಬುರ್ಗದಿಂದ ಬಂದಿರತಕ್ಕಂಥ ಭಕ್ತಾದಿಗಳೇ, ಹಾಗೆ ಚೌಡಿಕಿ ಪದವನ್ನು ಹಾಡ್ತಕ್ಕಂಥ ತಾಯಂದರೇ, ಮುದ್ದು ಮಕ್ಕಳೇ, ಛಾಯಾಗ್ರಾಹಕರೇ ಮತ್ತು ಧ್ವನಿವರ್ಧಕರೇ, ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ಶರಣು ಯಾರಿಗೆ ಗೊತ್ತಿರ್ಬೇಕು, ಬಾಗಿಡವ್ರಿಗೆ ಗೊತ್ತಿರ್ಬೇಕು ನಮ್ಗೆ ಶರಣು. ಯಾಕಂದ್ರೆ ಜೀವನದ ಉದ್ದಕ್ಕೂ ಬಸವ ತತ್ವವನ್ನು ನೀವು ಅಳವಡಿಸ್ಕೊಂಡು ಬಂದವರು. ಬಹಳ ಅದ್ಭುತವಾಗಿ ನಮ್ಮ ಯರ್ಸಂಗಯ್ಯ ಮಹಾಸ್ವಾಮಿಗಳು ಈ ದೇಶದ ಪರಿಸ್ಥಿತಿ ಏನ್ ನಡೆದೈತಿ ಅನ್ನೋದು ಮಾತನಾಡಿದರು. ಇವತ್ತ ಇರಾನ್, ಇಸ್ರೇಲ್, ಅಮೇರಿಕದಲ್ಲಿ ಯುದ್ಧ ಪ್ರಾರಂಭ ಆಗಿದೆ. ಈ ಪ್ರಪಂಚದಲ್ಲಿ ಅಮೇರಿಕ ಬಹಳಷ್ಟು ಕ್ರೂರಿ ಇರುವಂತ ದೇಶ, ಬಹಳ ಕ್ರೂರಿ, ಜಗಳ ಹಚ್ಚುವಂತ ದೇಶ. ಇವತ್ತು ನೋಡ್ರಿ ನೀವು, ಎಲ್ಲೋ ದೇಶದಲ್ಲಿ ನಡ್ತಕ್ಕಂಥ ಯುದ್ಧದ ಪರಿಣಾಮ ನಮ್ಮ ದೇಶದಲ್ಲಿ ಆಗೈತೆ. ನಿಮ್ಗೆ ಅರ್ಥ ಐತಿಲ್ಲ ಗೊತ್ತಿಲ್ಲ. ಗ್ಯಾಸ್ ಸಿಗಾಕತ್ತವನ್ರಿ, ಸಿಗೋಲ್ಲ. ನೀವು ಗ್ಯಾಸ್ನಾಗ ಅಡಿಗೆ ಮಾಡಲ್ಲ, ನೀವು ಇದ್ರಾಗ ಮಾಡ್ತೀವಿ ಅಡಿಗೆಗಳು, ಅವ್ರೆಲ್ಲ ಗ್ಯಾಸ್ನಾಗ ಮಾಡ್ತಾರೆ. ಅದಕ್ಕೆ ಗ್ಯಾಸ್ ಸಿಗೋಲಾಗ್ಯಾವ. ಅಲ್ಲಿಂದ ಮೋಟ್ರ್ ಬೋರ್ ಹಾಕಿರ್ತಕ್ಕಂಥ ಏನ್ ಮೋಟ್ರ್ಗಳು ಬಿಡ್ತಾರಲ್ಲ, ಅವೇನ್ ಪೈಪು, ಕೇಬಲ್, ಮೋಟ್ರ್ ಅವೆಲ್ಲ ತುಟ್ಟಾಗ್ಯಾವ. ನಾವು ನಿನ್ನೆ ಫೋನ್ ಹಚ್ಚಿ ಕೇಳಿದ್ರ 20% ಹೆಚ್ಚಾಗೈತ್ರಿ ಸ್ವಾಮಿ ಅಂತ ಹೇಳಿದ್ರು. ಅದಕ್ಕ 3ನೇ ಮಹಾಯುದ್ಧ ಆಯ್ತಂದ್ರ ಅದು ಏನ್ ಅಲ್ಲೋಲ ಕಲ್ಲೋಲ ಆಗ್ತೈತಿ. ನಮ್ಮ ದೇಶ ಎಷ್ಟು ನಾವು ಖುಷಿಯಿಂದ ಅದೇವಂದ್ರೆ, ನಾ ಎಲ್ಲೇ ಹಿಂದೂ ಪರ ಕಾರ್ಯಕ್ರಮಕ್ಕೆ ಹೋದ್ರೆ ನಿಮ್ಮೂರು ಮಠದ ಉದಾಹರಣೆ ಕೊಡ್ತೀನಿ. ನಾನು ವಿದ್ಯಾರ್ಥಿ ಜೀವನದಲ್ಲಿದ್ದಾಗ ಆ ಶ್ಲೋಕ ನಮ್ಗೆ ನೆನಪಿದೆ. 1,80,000 ಪೈಗಂಬರಿಗೆ ದೋಸ್ತರ ಹೋದಿನ ತೆನ್ನಿ ಅನ್ನುವಂಥದ್ದು ನಾ ಕಾರ್ಯಕ್ರಮದಲ್ಲಿ ಹೇಳ್ತಿರ್ತೇನೆ. ಹಿಂದೂ ಮುಸಲ್ಮಾನ ಭೇದ ಭಾವ ಅನ್ನೋದೇ ಈ ತಾಲೂಕಿನಲ್ಲಿ, ಈ ಜಿಲ್ಲೆಯಲ್ಲಿ ಸಾರುವಂತ ಏಕೈಕ ದೇವಸ್ಥಾನ ಯಾವ ಊರಾಗ ಸಿಗ್ತೈತಿ ಅಂದ್ರ ನಂದಿಹಾಳದ ಕೊಡೇಕರ ಬಸವೇಶ್ವರ ಊರಲ್ಲಿ ಸಿಗ್ತೈತಿ. ಅದಕ್ಕ ಕೆಲವೊಂದ ಕ್ರೂರಿ ವ್ಯಕ್ತಿಗಳು ಆ ಊರಲ್ಲಿ ಹೋಗಿ ಬಸವಣ್ಣನ ಪೂಜೆ ಮಾಡ್ತಕ್ಕಂಥ ಗುರುಗಳನ್ನ ಕೇಳ್ರಿ ಅಂತ ಹೇಳ್ತೀನಿ ನಾನು. ಅದಕ್ಕೆ ಅಂತ ಭವ್ಯ ಪರಂಪರೆ, ದೇವರ ಹೆಸರ ಮೇಲೆ ನಮ್ಮ ಶರಣು ಕಾಟ್ಕರ್ ಅವರು ಸರಳ ಸಜ್ಜನಿಕೆ ವ್ಯಕ್ತಿ, ಶ್ರಮಜೀವಿ. ಇವತ್ತ ನಿಮ್ಮೂರ್ದು ಸ್ವಚ್ಛತಾ ಇರ್ಬೋದು, ಅವ ಯೂಟ್ಯೂಬ್ ಚಾನೆಲ್ನಾಗ ಬಿಡ್ತಿರ್ತಾನ. ಗ್ರಾಮ ಪಂಚಾಯತಿ, ಯರ್ನಾಳ್ ಗ್ರಾಮ ಪಂಚಾಯತಿಯಲ್ಲಿ ಬರುವಂತ ನಂದಿಹಾಳ ಗ್ರಾಮದಲ್ಲಿ ಹಿಂಗೆಲ್ಲ ಐತ್ ನೋಡ್ರಿ ಅಂತ ತಿಳ್ಕೊಂಡು, ಇವತ್ತ ಶರಣು ಅವರು ಸುಮಾರು 15-20 ವರ್ಷಗಳ ಪರ್ಯಂತ ಮೊದಲು ಬಸವನ ಬಾಗೇವಾಡಿಯಲ್ಲಿ ಮಾಡ್ತಿದ್ರು. ಮುಂದೆ ನಿಮ್ಮೂರಿಗೆ ಬಂದ್ರು. ಇವತ್ತು ಒಬ್ರು ಕಾರ್ಯಕ್ರಮವನ್ನು ಮಾಡ್ತಾರಪ್ಪ ಅಂದ್ರೆ ಆ ಕೀರ್ತಿ ಅವನು ಸಲ್ಲುದಿಲ್ಲ. ಆ ಕೀರ್ತಿ ಹೆಸರು ಯಾರಿಗೆ ಸಲ್ತೈತಿ ಅಂದ್ರ ನಂದಿಹಾಳ ಗ್ರಾಮಕ್ಕೆ ಸಲ್ತೈತಿ. ನಂದಿಹಾಳ ಗ್ರಾಮಕ್ಕ ಇವತ್ತ ರೈತರಿಗೆ ಪ್ರಶಸ್ತಿ ಕೊಡಾಕತ್ತ, ದೇಶದ ಗಡಿ ಭಾಗ ಕಾಯ್ದು ಬಂದಿರುವಂತ ಯೋಧರು ಕೊಡಾಕತ್ತ, ಭರತನಾಟ್ಯದಲ್ಲಿ ಮಾಡತಕ್ಕಂತ ಮುದ್ದು ಮಕ್ಕಳಿಗೆ ಕೊಡಾಕತ್ತ. ಹೀಗೆ ಇನ್ನು ಬೇರೆ ಬೇರೆ ವೃತ್ತಿಯಲ್ಲಿ ಹಲವಾರು ಸೇವೆಗಳನ್ನು ಮಾಡತಕ್ಕಂಥ ವ್ಯಕ್ತಿಗಳಿಗೆ ಆ ಪ್ರಶಸ್ತಿಯನ್ನು ಗುರುತಿಸಿ ಕೊಡಾಕತ್ತ. ಇವತ್ತ ಅವ ಗುರುತಿಸಿ ಆ ಪ್ರಶಸ್ತಿಯನ್ನು ಕೊಡಾಕತ್ತಾನಂದ್ರ ಪ್ರಶಸ್ತಿಯನ್ನು ತೆಗೆದುಕೊಂಡವ್ರ ಜವಾಬ್ದಾರಿ ಬಹಳ ಐತಿ. ಒಂದು ಸಮಾರಂಭದಲ್ಲಿ ನಿಮ್ಮನ್ನು ಕರೆಸಿ ಸನ್ಮಾನ ಮಾಡ್ತಾರಂದ್ರ ಇನ್ನು ಈ ಸಮಾಜದಲ್ಲಿ ನೀವು ಇನ್ನೂ ಹೆಚ್ಚಿಗೆ ಕೆಲಸ ಮಾಡ್ಲಿ ಅಂತ ತಿಳ್ಕೊಂಡು ನಿಮ್ಗೆ ಸನ್ಮಾನ ಮಾಡ್ತಾರ. ಅಂತ ಅದ್ಭುತವಾಗಿರ್ತಕ್ಕಂಥ ನಮ್ಮ ಶರಣು ಕಾಟ್ಕರ್ ಅವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಾಳೆಗೆ ಜಾತ್ರೆ, ನಾಡ್ದ ಜಾತ್ರೆ, ಆ ಜಾತ್ರೆ ಗದ್ದಲು ಬೇಡಪ್ಪ ಅಂದಿದ್ದೆ ನಾನು. ಇವತ್ತು ಇಟ್ಕೊಂಡ್ರು ಒಳ್ಳೆ ಜನ ಕೂಡಿದ್ದೀರಿ. ಅಂಥವ್ರನ್ನು ನಮ್ಮ ನಂದಿಹಾಳ ಗ್ರಾಮದ ಜನ ಬೆಳೆಸ್ರಿ. ಯಾಕಂದ್ರ ಎಲ್ಲೆಲ್ಲೋ ಗುರ್ತಿಸಿ ಎಲ್ಲೆಲ್ಲೋ ಹೋಗಿ ಇವತ್ತು ನೋಡ್ರಿ, ಯಲಬುರ್ಗ ಮತ್ತು ಕೊಪ್ಪಳದಿಂದ ಪತ್ರಕರ್ತರ ಸಂಘದವರು ಬಂದು ಅವ್ರಿಗೆ ಸನ್ಮಾನ ಮಾಡ್ತಾರಂದ್ರ ಈ ಸಮಾಜದಲ್ಲಿ ಒಂದು ಸೇವೆ ಎಟ್ಟೈತೆ ಅನ್ನೋದು ನಾವೆಲ್ಲ ಅರ್ಥ ಮಾಡ್ಕೊಂಡು ಇವತ್ತು ಅಂಥವ್ರು ಗುರ್ತಿಸಿ ಇವತ್ತು ನಮ್ಗ ಪ್ರಶಸ್ತಿ ನೋಡಿ. ನಾ ಶರಣು ಗಂಡೆ, ನಾನು ನೀ ಎಲ್ಲರಿಗೆ ಪ್ರಶಸ್ತಿ ಕೊಡಾಕತ್ತಿಪ್ಪ, ನಿನಗ ಅವ್ರು ಪ್ರಶಸ್ತಿ ಕೊಟ್ಟಾರಲ್ಲ, ನೀನು ಪುಣ್ಯವಂತನು ಅನ್ನುವಂತ ಮಾತನ್ನ ನನಗೆ ಬಹಳ ಹೆಮ್ಮೆಯಿಂದ ಹೇಳಿದೆ ನಾನು.
ಇವತ್ತ ನಮ್ಮೂರಿನ ವಿದ್ಯಾರ್ಥಿ ಬಂದಿದ್ದಾಳೆ, ನಮ್ಮ ಅವಿ ಹೆಸರು ಕೋಟ್ಯಾಳ, ಅವ್ರ ಅಡ್ಡಿ ಹೆಸರು ಅನ್ವಿತಾನ, ಮನಸ್ವಿ. ಆ ವಿದ್ಯಾರ್ಥಿ ಬಗ್ಗೆ ಅಂದ್ರೆ ಎಲ್ಲರಿಗೆ ಪ್ರಶಸ್ತಿ ಕೊಡೋರ ಬಗ್ಗೆ ಅವ್ರ ಬಗ್ಗೆ ಹೇಳಕ್ಕಾಗಲ್ಲ. ಮನಸ್ವಿ ಬರೀ ವಿಜಯಪುರ ಜಿಲ್ಲೆ, ಉತ್ತರ ಕರ್ನಾಟಕ, ಅಖಂಡ ಕರ್ನಾಟಕಕ್ಕೆ ಸೀಮಿತವಾಗಿ ಭರತನಾಟ್ಯ ಮಾಡಿ ರಾಜ್ಯ ಪ್ರಶಸ್ತಿಯನ್ನು ತೆಗೆದುಕೊಂಡಿಲ್ಲ. ರಾಷ್ಟ್ರ ಪ್ರಶಸ್ತಿ ಅಲ್ಲ, ಬೇರೆ ದೇಶ, ಯಾವ ದೇಶಕ್ಕೆ ಹೋಗಿದ್ರಲ್ಲ, ಥೈಲ್ಯಾಂಡ್ ದೇಶಕ್ಕೆ ಹೋಗಿ ಆ ಮಗು ಇವತ್ತ ಯಾವ ಕೀರ್ತಿ ಯಾವ್ದು ಹೆಚ್ಚು ಮಾಡೈತೆ ಅಂದ್ರೆ ನಮ್ಮ ಭಾರತ ದೇಶದ ಅಷ್ಟೇ ಅಲ್ಲ, ವಿಶೇಷವಾಗಿ ವಿಜಯಪುರ ಜಿಲ್ಲೆ ಹೆಸರು ತಗೊಂಡ್ಬಂದಾಗ ಆ ಮಗು ಇವತ್ತು ನಾವು ನೆನೆಸ್ಬೇಕು, ಇವತ್ತು ಇದೇ ಗ್ರಾಮದಲ್ಲಿ ಹುಟ್ಟಿರ್ತಕ್ಕಂಥ ನಮ್ಮ ಸಿದ್ದೇಶ್ವರ ಅಪ್ಪಗಳು ಜಗತ್ತಿನ ರಾಷ್ಟ್ರ ಸಂತರಾದರು. ಯಾವುದನ್ನು ಬಯಸಲಿಲ್ಲ, ಕೊಟ್ಟಿದ್ದನ್ನು ತಗೊಳ್ಳಿಲ್ಲ, ನೋಡಿದ್ದನ್ನು ಬಯಸಲಿಲ್ಲ, ಅದು ಬೇಕು ಅನ್ನಲಿಲ್ಲ, ಇರುವುದರೊಳಗೆ ತೃಪ್ತಿ ಪಡ್ತಿದ್ರು ಅವರು. ಮುಳುವಾಡದಲ್ಲಿ ಪ್ರವಚನ ನಡೆದಿತ್ತು, ಅವ್ರನ್ನ ಇನ್ನೂ 10 ಐತೆ. ಅಪ್ಪ ಅವ್ರಿಗೆ ಹೋಗಿ ನಾವು ಒಂದು 7-8 ಜನ ಯುವ ಎತ್ತಿಗಳ ಸ್ವಾಮಿಗಳು ಹೋಗಿ ಭೇಟಿ ಆದೇವು. ಮೊದಲು ಯಾವ ಭಕ್ತರು ಯಾವ ಸ್ವಾಮಿಗಳು ಭೇಟಿ ಆದ್ರೂ ಮೊದಲು ಒಂದೇ ಮಾತು ಹೇಳ್ತಿದ್ರು ಅವರು, ಪ್ರಸಾದ ಮಾಡಿದ್ರಿಲ್ಲ ತಿಳ್ಕೊಂಡು. ಮೊದಲು ಪ್ರಸಾದ ಮಾಡ್ರಿ, ಪ್ರಸಾದ ಮಾಡಿರಿಲ್ಲ ತಿಳ್ಕೊಂಡು. ಮಾಡಿದ ಬುದ್ಧಿ ಅಂದಾಗ ಅವ್ರ ರೂಮ್ ಅಲ್ಲಿ ವಾಕಿಂಗ್ ಮಾಡ್ತಿರ್ಲಿಲ್ಲ, ಯೋಗ ಮಾಡ್ತಿದ್ರಲ್ಲ. ಅವರು ತಮ್ಮ ಹರಿದಿರ್ತಕ್ಕಂಥ ಬಟ್ಟೆಯನ್ನು ಹೊಲ್ಕೊಳಕತ್ತಿದ್ರು ಅವರು. ಅವಾಗ ಅಪ್ಪವ್ರಿಗೆ ಒಂದು ಮಾತು ಕೇಳಿದೆ ನಾನು, ಬುದ್ಧಿ ಹರಿದ ಬಟ್ಟೆಯನ್ನು ಯಾಕೆ ಹೊಲ್ಕೊಳಕತ್ರಿ, ನಾಳೆ ಹೊಸ ಬಟ್ಟೆ ಹೊಲ್ಸ್ಕೊಂಡು ನೀವು ತೊಗೊಂಬರ್ತೀನ್ರಿಪ್ಪ ತಿಳ್ಕೊಂಡು ವಿನಂತಿ ಮಾಡ್ಕೊಂಡು ಸಿದ್ದೇಶ್ವರ ಅಪ್ಪಗಳಿಗೆ ಅವ್ರು ಹೇಳಿದ್ರು, ಈ ಶರೀರ ಹರಿದೈತಿ, ಆದ್ರ ಚಲೋ ಇರುವಂತ ಬಟ್ಟಿ ನೋಡಾಕ್ತಾ ಇರಲ್ಲ, ಹರಿದ ಕಡೆ ಲಕ್ಷ ಕೊಡಾಕತ್ತಿ, ಶರೀರನೇ ಹರಿದೈತಿ ಅಂದಾಗ ಎಲ್ಲೆಲ್ಲಿ ಹರಿದೈತಿ ಅನ್ನೋದು ಗೊತ್ತಿಲ್ಲ, ಅದನ್ನ ಹೊಲಿಗೆ ಹಾಕಕ್ಕಾಕತ್ತೆ ಅನ್ನೋ ಇರುವುದ್ರೊಳಗೆ ತೃಪ್ತಿ ಪಡುನು ಅನ್ನುವಂತ ಏಕೈಕ ಸಂತ ಸಿದ್ದೇಶ್ವರ ಅಪ್ಪಗಳು. ಅವರು ಹುಟ್ಟಿರ್ತಕ್ಕಂಥ ಜನ್ಮಸ್ಥಳ ಈ ನಂದಿಹಾಳ ಗ್ರಾಮ. ಹೆಂಗ ಆ ಭರತನಾಟ್ಯನ ಮಾಡತಕ್ಕಂಥ ಪುಟ್ಟ ಮಗು ಮನಗೂಳಿ ವಿಜಯಪುರ ಜಿಲ್ಲೆ ಬಾಗೇವಾಡಿ ತಾಲೂಕು ಹೆಸರು ಹೆಂಗ್ ತಂದತಿ, ಹಂಗ ಸಿದ್ದೇಶ್ವರ ಅಪ್ಪಗಳು ಇಲ್ಲಿ ಹುಟ್ಟಿ ಇಡೀ ರಾಷ್ಟ್ರ ತುಂಬ, ಇಡೀ ಪ್ರಪಂಚ ತುಂಬ ತಿರುಗಾಡಿದ್ರು. ನಾ ಎಲ್ಲೇ ಹೋದ್ರು ಹೇಳ್ತೀನಿ, ಸಿದ್ದೇಶ್ವರ ಅಪ್ಪಗಳು ನಮ್ಮೂರಣ್ಣವ್ರು ಅಂತೇಳಿ. ಸ್ವಾಮಿಗಳು ನೀವು ಮನಗೂಳಿಯವರಲ್ಲ, ನಿಮ್ಮೂರಣ್ಣವ್ರು ಯಾಕ ಅಂತಾರ. ನಂದಿಹಾಳದವರು ತಿಳ್ಕೊಂಡ ಹೆಮ್ಮೆಯಿಂದ ಹೇಳ್ತೀನಿ. ನಮ್ಮ ಅಂತ ಹೆಸರನ್ನು ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಊರು ಇಲ್ಲಿದೆ. ಅವರ ವಿಚಾರಧಾರೆಯಲ್ಲಿ ಅವರ ಪ್ರವಚನವನ್ನು ಕೇಳಿ ನಮ್ಮ ಶರಣು ಕಾಡ್ತಾರ ಅವರು ಬದಲಾವಣೆಯಾಗಿ ಈ ಪ್ರಶಸ್ತಿಯನ್ನು ಕೊಡಾಕತ್ತಾರ. ಸಹಕಾರ ಕೊಡಿ, ಬೆಂಬಲಿಸ್ರಿ. ಯಾರು ಮುಂದೆ ಹೊಕ್ಕಾರ ಅವರನ್ನು ಬೆಳೆಸುವಂತ ಕೆಲಸ ಮಾಡಬೇಕು. ಇವತ್ತೊಂದು ಶಾಲೆ ಒಳಗ 4-5 ಹುಡುಗರು ಶಾಣೆ ಇರ್ತಾವು, 2-3 ಹುಡುಗರು ದೊಡ್ಡ ಇರ್ತಾವ. ದಡ್ಡ ಇರೋರ್ನು ಅವ್ರನ್ನ ಸುಧಾರಣೆ ಮಾಡುವಂತ ಪ್ರಯತ್ನ ಮಾಡೋದು, ಶಾಣೆ ಇರೋರ್ನು ಇನ್ನೊಂದಿಷ್ಟು ಮುಂದೆ ಹೋಗುತ್ತೆ ಅನ್ನೋದು. ಹಂಗ ಶರಣು ಕಾಟ್ಕರ್ ಅವರು ಮಾಡಾರಂತ ಕೆಲಸ ಈ ಊರಲ್ಲಿ ಅವ್ರು ಮಾಡಾಕತ್ತಾರಪ್ಪ ಅಂದ್ರ ನೀವೆಲ್ಲರೂ ಅವರಿಗೆ ಬೆಂಬಲಿಸಿ ಸಹಕಾರವನ್ನು ಕೊಡ್ರಿ ಎನ್ನುವಂತ ಮಾತನ್ನು ತಿಳಿಸಿ ಹಿರಿಯರು ಒಂದು ಮಾತನ್ನು ಹೇಳ್ತಾರ. ಹೆಂಡ ಕುಡಿದಷ್ಟು ಹಾಲು ಕುಡಿಯಲಿಲ್ಲ ಮಾನವ, ಹೆಂಡ ಕುಡಿದಷ್ಟು ಹಾಲು ಕುಡಿಯಲಿಲ್ಲ ಮಾನವ, ದಂಡ ಕೊಟ್ಟಷ್ಟು ದಾನ ಮಾಡಲಿಲ್ಲ ಮಾನವ, ದಂಡ ಕೊಟ್ಟಷ್ಟು ದಾನ ಮಾಡಲಿಲ್ಲ ಮಾನವ, ತಿಂದು ತಿರುಗಿದಷ್ಟು ಶಿವಶರಣರ ಸೇವೆ ಮಾಡಲಿಲ್ಲ ಮಾನವ, ತಿಂದು ತಿರುಗಿದಷ್ಟು ಶಿವಶರಣರ ಸೇವೆ ಮಾಡಲಿಲ್ಲ ಮಾನವ. ಮನುಷ್ಯನಾಗಿ ಈ ಭೂಮಿಯ ಮೇಲೆ ಹುಟ್ಟಿದ ನಂತರ ನಂದಿಹಾಳ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಕೊಡೇಕಲ್ಲ ಬಸವೇಶ್ವರ ರಾಜ್ಯ ಮಟ್ಟದ ಪ್ರಶಸ್ತಿ ಕಾರ್ಯಕ್ರಮದಲ್ಲಿ ಭಾಗವಹಿಸದಿದ್ದರೆ ನಿನ್ನ ಜೀವನವೇ ವ್ಯರ್ಥ ಮಾನವ, ಜೀವನವೇ ವ್ಯರ್ಥ.